ಸಣ್ಣ ಆಹಾರ ಸಂಸ್ಕರಣಾ ಉದ್ದಿಮೆಗಳ ಸ್ಪರ್ಧಾತ್ಮಕತೆಯನ್ನು ಹೆಚ್ಚಿಸುವುದು, ಅವುಗಳನ್ನು ಸಂಘಟಿತ ವಲಯಕ್ಕೆ ತರುವುದು ಮತ್ತು ಕೃಷಿ ಉದ್ಯಮಿಗಳಿಗೆ ಸಾಲ ಸೌಲಭ್ಯ, ತಾಂತ್ರಿಕ ಬೆಂಬಲ ಮತ್ತು ಬ್ರ್ಯಾಂಡಿಂಗ್ ಹಾಗೂ ಮಾರ್ಕೆಟಿಂಗ್ ಮೂಲಕ ಬೆಂಬಲ ನೀಡುವ ಉದ್ದೇಶದಿಂದ ಜಾರಿಗೆ ತಂದಿರುವ ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆಯ ಪ್ರಯೋಜನ ಪಡೆದು ತನ್ನದೇ ಆದ ಬ್ರ್ಯಾಂಡ್ ರೂಪಿಸಿರುವ ಸಿದ್ದಾಪುರ ತಾಲೂಕಿನ ಶಮೆಮನೆ ಗ್ರಾಮದ ಮಮತಾ ವಿನಾಯಕ್ ಭಟ್ ಅವರು ಯಶಸ್ವಿ ಮಹಿಳಾ ಉದ್ಯಮಿಯಾಗಿ ಮಹಿಳೆಯರಿಗೆ ಪ್ರೇರಣೆಯಾಗಿದ್ದಾರೆ. ಮಮತಾ ವಿನಾಯಕ್ ಭಟ್ ಅವರು ವಾಣಿಜ್ಯ ಪದವೀಧರರಾಗಿದ್ದು 4 ವರ್ಷಗಳ ಕಾಲ ಶಿರ್ಸಿಯ ಮಾರ್ಕೆಟಿಂಗ್ ಸಂಸ್ಥೆಯೊಂದರಲ್ಲಿ ಸೇವೆ ಸಲ್ಲಿಸಿದ ಸಂದರ್ಭದಲ್ಲಿ ಅಲ್ಲಿ ನಿರ್ವಹಣಾ ಅನುಭವವನ್ನು ಸಂಪಾದಿಸಿದರು. ಆ ಅವಧಿಯಲ್ಲಿ ಸಂಸ್ಥೆಯ ಸಿಇಒ ಅವರು ಮಮತಾ ಭಟ್ ಅವರ ಸಾಮರ್ಥ್ಯವನ್ನು ಗುರುತಿಸಿ ಗೃಹ ಉತ್ಪನ್ನಗಳ ತಯಾರಿಕೆಯಲ್ಲಿ ತೊಡಗಿಸಿಕೊಳ್ಳಲು ಪ್ರೋತ್ಸಾಹಿಸುವುದರ ಪರಿಣಾಮ ಪ್ರಸ್ತುತ ತಮ್ಮ ಉದ್ಯಮಶೀಲ ಮನೋಭಾವದಿಂದ ಆಹಾರ ಸಂಸ್ಕರಣಾ ಕ್ಷೇತ್ರದಲ್ಲಿ ಮಾದರಿಯಾಗಿದ್ದಾರೆ. ಹಲಸಿನ ಹಪ್ಪಳ ಉತ್ಪಾದನೆ ಮತ್ತು ಪೂರೈಕೆ ಅಸ್ಥಿರತೆ ಇದ್ದು, ಈ ಉತ್ಪನ್ನವನ್ನು ನಿಯಮಿತವಾಗಿ ಪೂರೈಕೆ ಮಾಡಿದರೆ ನಮ್ಮ ಮಾರ್ಕೆಟಿಂಗ್ ಉತ್ತಮ ಬೆಲೆ ಖರೀದಿಸಲು ಸಿದ್ಧವಾಗಿದೆ ಎಂಬ ಶಿರಸಿಯ ಕದಂಬ ಮಾರ್ಕೆಟಿಂಗ್ ಸಂಸ್ಥೆಯ ಭರವಸೆಯು ಮಮತಾ ಭಟ್ ಅವರಲ್ಲಿ ವಿಶ್ವಾಸ ತುಂಬಿ ತಮ್ಮದೇ ಉದ್ಯಮ ಆರಂಭಿಸಲು ದಿಕ್ಕು ತೋರಿಸಿತು. ಮಾರ್ಕೆಟಿಂಗ್ ಬೆಂಬಲದ ನಂಬಿಕೆ ಹಾಗೂ ಉದ್ಯಮಶೀಲ ಮನೋಭಾವವು ಅವರನ್ನು ಆಹಾರ ಉದ್ಯಮದತ್ತ ಸೆಳೆಯಿತು. ಉದ್ಯಮ ವಿಸ್ತರಣೆಯ ದೃಷ್ಟಿಯಿಂದ 2022ರಲ್ಲಿ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆಯಿಂದ ನೆರವು ದೊರೆಯಿತು. ಸಿದ್ದಾಪುರ ತಾಲೂಕಾ ಕೃಷಿ ಇಲಾಖೆಯ ಮಾರ್ಗದರ್ಶನದಲ್ಲಿ ಹೊಸಗದ್ದೆ ಕೆನರಾ ಬ್ಯಾಂಕ್ ಶಾಖೆಯಿಂದ 15 ಲಕ್ಷ ಸಾಲ ಪಡೆದು ಹಿಟ್ಟಿನ ಗಿರಣಿ, ಹುರಿಯುವ ಯಂತ್ರ, ಕರೆಂಟ್ ಡ್ರೈಯಿಂಗ್, ಪ್ಯಾಕಿಂಗ್ ಯಂತ್ರ ಮುಂತಾದ ಅತ್ಯಾಧುನಿಕ ಯಂತ್ರೋಪಕರಣಗಳನ್ನು ಸ್ಥಾಪಿಸಲಾಯಿತು. ಜೊತೆಗೆ 3.75 ಲಕ್ಷ ಸಹಾಯಧನ ಸಹ ಲಭಿಸಿತು. ಇದರ ಫಲವಾಗಿ ಉತ್ಪಾದನಾ ಸಾಮರ್ಥ್ಯವನ್ನು, ಉತ್ಪನ್ನಗಳ ಗುಣಮಟ್ಟ ಮತ್ತು ಮಾರುಕಟ್ಟೆಗೆ ತಕ್ಕಂತೆ ವಿಸ್ತರಣೆ ಸಾಧ್ಯವಾಯಿತು. ಕೇವಲ 10,000 ರೂಪಾಯಿ ಬಂಡವಾಳದಿಂದ ಆರಂಭವಾದ ಚಿಕ್ಕ ಪ್ರಯತ್ನ ಇಂದಿಗೆ 35 ಲಕ್ಷಕ್ಕೂ ಅಧಿಕ ವಹಿವಾಟು ಸಾಧಿಸಿರುವ ದೀಕ್ಷಾ ಬ್ರ್ಯಾಂಡ್ ಆಗಿ ಬೆಳೆದಿದೆ. ಪ್ರಾರಂಭದಲ್ಲಿ ಕೇವಲ ಹಲಸಿನ ಹಪ್ಪಳ ತಯಾರಿಕೆಯಿಂದ ಮಾತ್ರ ಆರಂಭವಾದ ಈ ಉದ್ಯಮ ಇಂದು ಕಷಾಯ ಪುಡಿ, ಹಲಸಿನಕಾಯಿ ಹಪ್ಪಳ, ಬಾಳೆಕಾಯಿ ಹಪ್ಪಳ, ಸೂಜಿ ಮೆಣಸು ಖಾರದ ಬಾಳೆ ಚಿಪ್ಸ್, ಸಾಬಕ್ಕಿ ಸಂಡಿಗೆ ಮುಂತಾದ ಹಲವಾರು ಉತ್ಪನ್ನಗಳನ್ನು ಮಾರುಕಟ್ಟೆಗೆ ಒದಗಿಸುತ್ತಿದೆ. ಅಲ್ಲದೆ ಹಬ್ಬದ ಕಾಲದಲ್ಲಿ ಸ್ಥಳೀಯ ಮಹಿಳೆಯರೊಂದಿಗೆ ಸೇರಿ ಚಕ್ಕುಲಿ ಹಿಟ್ಟು, ವಡೆ ಹಿಟ್ಟು, ಪಂಚಕಜ್ಜಾಯ, ಮೋದಕಗಳನ್ನು ಟನ್ಗಟ್ಟಲೆ ತಯಾರಿಸಿ ಶಿರಸಿಯ TSSಗೆ ಪೂರೈಕೆ ಮಾಡಲಾಗುತ್ತದೆ. ಈ ಮೂಲಕ 10 ಸ್ಥಳೀಯ ಮಹಿಳೆಯರಿಗೆ ಉದ್ಯೋಗ ಅವಕಾಶ ಒದಗಿಸಲಾಗಿದೆ. ಇಂದು ದೀಕ್ಷಾ ಬ್ರ್ಯಾಂಡ್ ಸ್ಥಳೀಯ ಮಾರುಕಟ್ಟೆಯಲ್ಲಿ ತನ್ನದೇ ಆದ ಗುರುತನ್ನು ಗಳಿಸಿದ್ದು, ಮಮತಾ ಭಟ್ ಅವರ ದೃಢ ಸಂಕಲ್ಪ, ಪರಿಶ್ರಮದ ಫಲವಾಗಿ ಯಶಸ್ಸಿನ ಮಾದರಿಯಾಗಿದೆ. ಅವರು ಸ್ಥಾಪಿಸಿರುವ ಉದ್ಯಮ ಕೇವಲ ಆರ್ಥಿಕ ಲಾಭವನ್ನಷ್ಟೇ ನೀಡದೆ ಗ್ರಾಮೀಣ ಮಹಿಳೆಯರಿಗೆ ಸ್ವಾವಲಂಬನೆ ಮತ್ತು ಸಬಲೀಕರಣದ ದಾರಿಯನ್ನು ತೋರಿಸಿದೆ.